ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಸೊ ಎಲ್ಲರೂ ಸ್ಟಡಿನಲ್ಲಿ ಬ್ಯುಸಿ ಆಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಈ ಹಿಂದೆ ನಾವು ಪ್ಯಾರಲಲ್ ಆಪರೇಷನ್ ಆಫ್ ಟ್ರಾನ್ಸ್ಫಾರ್ಮರ್ ಹಾಗೆ ಸೀರೀಸ್ ಸೆಕೆಂಡರಿ ಆಪರೇಷನ್ ಆಫ್ ಟ್ರಾನ್ಸ್ಫಾರ್ಮರ್ ಅಂತಕ್ಕಂಥ ವಿಷಯಗಳ ಬಗ್ಗೆ ಚರ್ಚೆ ಮಾಡಿದ್ವಿ. ಅದರ ಬಗ್ಗೆ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ದಿವಸ ಮುಂದಿನ ಕ್ಲಾಸ್ಗೆ ಹೋಗೋಣ. ಇವತ್ತು ನಾವು ಭಾಳ ಮುಖ್ಯವಾಗಿ ಏನಪ್ಪ ಅಂತೇಳಿದ್ರೆ 3 ಫೇಸ್ ಟ್ರಾನ್ಸ್ಫಾರ್ಮರ್ನ ಕನೆಕ್ಷನ್ ಹೇಗೆ ಮಾಡೋದು, ಅವು ಯಾವ ರೀತಿಯಲ್ಲಿ ಕನೆಕ್ಷನ್ ಮಾಡಲಿಕ್ಕಿರುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ. ಅದು ಯಾವ ರೀತಿ ಕನೆಕ್ಷನ್ ಮಾಡಿದರೆ ಅಲ್ಲಿ ಏನಾಗುತ್ತೆ, ಅದರ ಕ್ಯಾರೆಕ್ಟರಿಸ್ಟಿಕ್ಸ್ ಯಾವ ರೀತಿ ಬದಲಾಗುತ್ತೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಇಟ್ಸ್ ಎ ವೆರಿ ಇಂಪಾರ್ಟೆಂಟ್ ಕ್ಲಾಸ್ ಅಂತಲೇ ಹೇಳ್ಬೋದು ನಾವು ನಿಮಗೆ. ಇದರಲ್ಲಿ ಬರ್ತಕ್ಕಂಥ ಕೆಲವೊಂದು ಲಾಜಿಕ್ಗಳನ್ನು ನೀವು ನೋಡಿದರೆ ತುಂಬ ಖುಷಿ ಆಗುತ್ತೆ ನಿಮಗೆ. ಸೊ ಹಾಗಾಗಿ ಇವತ್ತಿನ ಈ ಕ್ಲಾಸನ್ನು ಶುರು ಮಾಡೋಣ. ಮೊಟ್ಟ ಮೊದಲನೇದಾಗಿ 3 ಫೇಸ್ ಟ್ರಾನ್ಸ್ಫಾರ್ಮರ್ ಕನೆಕ್ಷನ್ಸ್ನಲ್ಲಿ ಟ್ರಾನ್ಸ್ಫಾರ್ಮರ್ ಬ್ಯಾಂಕ್ ಅಂತ ಹೇಳ್ತೀವಿ. ಸೊ ನೋಡಿ, ನೀವು ಆಲ್ರೆಡಿ ಬ್ಯಾಟರಿ ಬ್ಯಾಂಕ್ ಅಂತ ಕೇಳಿದ್ದೀರಿ. ಕೆಲವೊಂದು ಕಡೆ ನಂಬರ್ ಆಫ್ ಬ್ಯಾಟ್ರೀಸ್ಗಳನ್ನು ಸೀರೀಸಲ್ಲೋ ಅಥವಾ ಪ್ಯಾರಲಲ್ಲಾಗೋ ಕನೆಕ್ಷನ್ ಮಾಡಿದ್ವಿ ಅಂತ ಹೇಳಿದ್ರೆ ಅದನ್ನು ಬ್ಯಾಟ್ರಿ ಬ್ಯಾಂಕ್ ಅಂತ ಹೇಳ್ತೀವಿ. ಸೇಮ್ ಲೈಕ್ ದಟ್ ಇಲ್ಲಿ ಟ್ರಾನ್ಸ್ಫಾರ್ಮರ್ಗಳನ್ನು ಕೂಡ ನಾವು ಟ್ರಾನ್ಸ್ಫಾರ್ಮರ್ ಬ್ಯಾಂಕ್ ಅಂತ ಹೇಳ್ತೀವಿ. ಸೊ ಹಾಗಾದರೆ ಟ್ರಾನ್ಸ್ಫಾರ್ಮರ್ ಬ್ಯಾಂಕ್ ಅಂದರೆ ಏನು ಅಂತ ನೋಡೋದಾದರೆ, transformers like other electrical devices may be connected into series, parallel, 2-phase or 3-phase arrangements. When they are grouped together in any of these arrangements, the group is called a transformer bank ಅಂತ ಹೇಳ್ತೀವಿ. ಇಲ್ಲಿ ಟ್ರಾನ್ಸ್ಫಾರ್ಮರ್ ಬ್ಯಾಂಕ್ ಅಂತ ಯಾವುದ್ರ ಮೇಲೆ ಹೇಳ್ತೀವಿ ಅಂತ ಹೇಳಿದ್ರೆ, ಅಲ್ಲಿ ಒಂದು ಗ್ರೂಪಿಂಗ್ ಇದೆ. ಆ ಗ್ರೂಪಿಂಗ್ ಅರೇಂಜ್ಮೆಂಟ್ಸ್ ಹೆಂಗಿದೆ ಅಂತ ಹೇಳಿದ್ರೆ ಅದು 2 ಫೇಸ್ ಆರ್ 3 ಫೇಸ್ ಅರೇಂಜ್ಮೆಂಟ್ಸ್ ಅಂತ ಹೇಳ್ತೀವಿ. ಆ 2 ಫೇಸ್ 3 ಫೇಸ್ ಅರೇಂಜ್ಮೆಂಟ್ಸಲ್ಲಿ ಬರ್ತಕ್ಕಂಥ ಈ ಟ್ರಾನ್ಸ್ಫಾರ್ಮರ್ಗಳನ್ನು ಗ್ರೂಪ್ ಮಾಡುತ್ತೀವಿ. ಆ ಗ್ರೂಪ್ಗಳನ್ನು ನಾವು ಇಲ್ಲಿ ಏನಂತ ಹೇಳ್ತಾ ಇದ್ದೀವಿ, ಟ್ರಾನ್ಸ್ಫಾರ್ಮರ್ ಬ್ಯಾಂಕ್ ಅಂತ ಹೇಳ್ತಾ ಇದ್ದೀವಿ. ಸೊ ಅದೇ ರೀತಿಯಲ್ಲಿ ದ ಹೈ ವೋಲ್ಟೇಜ್ ಆ್ಯಂಡ್ ಲೋ ವೋಲ್ಟೇಜ್ ವೈಂಡಿಂಗ್ ಟರ್ಮಿನಲ್ಸ್ ಆಫ್ ಎ 3 ಫೇಸ್ ಟ್ರಾನ್ಸ್ಫಾರ್ಮರ್ ಆರ್ ಕನೆಕ್ಟೆಡ್ ಐದರ್ ಇನ್ ಸ್ಟಾರ್ ಆರ್ ಇನ್ ಡೆಲ್ಟಾ ಫಾರ್ ಕನೆಕ್ಷನ್ಸ್. ಸೊ ಎ 3 ಫೇಸ್ ಸಿಸ್ಟಮ್. ಸೊ ನಾವಿಲ್ಲಿ 3 ಫೇಸ್ ಅಂದ ತಕ್ಷಣ ನಮಗೆ RYB ರೆಡ್, ಯೆಲ್ಲೋ, ಬ್ಲೂ 3 ಫೇಸ್ಗಳು ನಮಗೆ ಕಣ್ಣೆದುರಿಗೆ ಬರ್ತವೆ. ಸೊ ಅಂಥ ಸಂದರ್ಭದಲ್ಲಿ ನಾವು ಆ 3 ಫೇಸ್ 3 ವೈಂಡಿಂಗ್ ಟ್ರಾನ್ಸ್ಫಾರ್ಮರ್ಗಳನ್ನು ಡಿಫರೆಂಟ್ ರೀತಿಯಲ್ಲಿ, ಅದು ಸ್ಟಾರಲ್ಲಿರ್ಬೋದು ಅಥವಾ ಡೆಲ್ಟಾದಲ್ಲಿರ್ಬೋದು, ಅದನ್ನು ಕನೆಕ್ಷನ್ ಮಾಡಬೇಕಾಗತ್ತೆ. ಅದರಲ್ಲಿ ಎಸ್ಪೆಷಲಿ ಹೈ ವೋಲ್ಟೇಜ್ ಅಂದರೆ ಪ್ರೈಮರಿ ಸೈಡ್ ಇರ್ಬೋದು, HT ಅಂತ ಹೇಳ್ತೀವಿ. ಹಾಗೆ ಲೋ ವೋಲ್ಟೇಜ್ ಅದನ್ನು LT ಅಂತ ಹೇಳ್ತೀವಿ. ಸೊ ಆ ವೈಂಡಿಂಗ್ ಟರ್ಮಿನಲ್ಸ್ನ 3 ಫೇಸ್ ಟ್ರಾನ್ಸ್ಫಾರ್ಮರ್ನ ಟರ್ಮಿನಲ್ಸ್ ಏನಿದೆ ಅವನ್ನ ಕನೆಕ್ಟ್ ಮಾಡ್ತಕ್ಕಂಥದ್ದು ಸ್ಟಾರಲ್ಲಿ ಇರ್ಬೋದು ಅಥವಾ ಡೆಲ್ಟಾದಲ್ಲಿ ಇರ್ಬೋದು. ಅದನ್ನು ಸ್ಟಾರ್ ಆ್ಯಂಡ್ ಡೆಲ್ಟಾದಲ್ಲಿ ಫೇಸ್ ಸಿಸ್ಟಮಲ್ಲಿ ಹೇಗೆ ಕನೆಕ್ಟ್ ಮಾಡ್ತಾರೆ ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಹೋಗಬೇಕು. when the primary high voltage winding terminals are connected in say star and the secondary low voltage winding terminals are connected in say delta, it is said that the transformer windings are connected in star delta. ಅಂದರೆ Y ಆ್ಯಂಡ್ ಅಂತ ಹೇಳ್ತೀವಿ. ಅದು Y ಸಿಂಬಲಲ್ಲಿ ಸ್ಟಾರನ್ನು ತೋರಿಸ್ತೀವಿ, ಅದು ಹಾಗೆ ಟ್ರಯಾಂಗಲ್ ಸಿಂಬಲಲ್ಲಿ ಡೆಲ್ಟಾವನ್ನು ತೋರಿಸ್ತೀವಿ. ಅದನ್ನು Y ಅಥವಾ D ಅಂತ ಸ್ಮಾಲ್ ಡಿನಲ್ಲಿ, ಇದಿಗೆ Y ಅನ್ನೋದು ಪ್ರೈಮರಿ ಅಂತ ಅರ್ಥ, ಕ್ಯಾಪಿಟಲ್ Y ಅಂತಕ್ಕಂಥದ್ದು. ಹಾಗೆ ಸ್ಮಾಲ್ ಡಿ ಅಂತಕ್ಕಂಥದ್ದು ಸೆಕೆಂಡರಿ ಸೈಡಲ್ಲಿ ಡೆಲ್ಟಾ ಅಂತ ಅರ್ಥ. ಈ ರೀತಿಯಾಗಿ ನಾವು ಅದನ್ನು ಏನು ಮಾಡ್ಬೋದು ಅಂದರೆ, ಆ ಒಂದು ಫೇಸ್ ಕನೆಕ್ಷನನ್ನು ಸ್ಟಾರಲ್ಲಿ, ಡೆಲ್ಟಾದಲ್ಲಿ, ಹೈ ವೋಲ್ಟೇಜ್ ಸೈಡಲ್ಲಿ ಹೇಗೆ ಮಾಡಿದೆ, ಲೋ ವೋಲ್ಟೇಜ್ ಸೈಡಲ್ಲಿ ಹೇಗೆ ಮಾಡಿದೆ ಅನ್ನೋದ್ರ ಬೇಸ್ ಮೇಲೆ ಆ ಟ್ರಾನ್ಸ್ಫಾರ್ಮರ್ಗಳಿಗೆ ಈ ರೀತಿಯಾಗಿ ನಾವು ನೇಮಿಂಗ್ ಮಾಡ್ತಾ ಹೋಗ್ತೀವಿ. ದಟ್ ಈಸ್ ಸ್ಟಾರ್ ಸ್ಟಾರ್, ಡೆಲ್ಟಾ ಡೆಲ್ಟಾ ಆ್ಯಂಡ್ ಡೆಲ್ಟಾ ಸ್ಟಾರ್. ಹೀಗೆ ನಾವು ಅದನ್ನೇನು ಮಾಡ್ತೀವಿ, ಕನೆಕ್ಷನ್ಸ್ ಕ್ಯಾನ್ ಬಿ ಯೂಸ್ಡ್. ಈ ರೀತಿಯಾಗಿರ್ತಕ್ಕಂಥ 3 ರೀತಿಯಲ್ಲಿ ಕನೆಕ್ಷನ್ಗಳನ್ನು ನಾವು ನೋಡ್ಬೋದು. ಸೊ ಟೈಪ್ಸ್ ಆಫ್ ಕನೆಕ್ಷನ್ಸಲ್ಲಿ ನಾವು ಒಂದು ಟೇಬಲ್ನಲ್ಲಿ ನೋಡೋದಾದರೆ ಡೆಲ್ಟಾ, ಸ್ಟಾರ್ ಆ್ಯಂಡ್ ಜಿಗ್ ಜಾಗ್ ಅಂತ ಇದೆ. ಸೊ ಆವಾಗ ನಾವು ಈ ನೇಮಿಂಗ್ ಮಾಡ್ತಕ್ಕಂಥ ಸಿಸ್ಟಮ್ ಹೇಗಿರುತ್ತೆ ಅಂತಂದರೆ, ಹೈ ವೋಲ್ಟೇಜ್ ಸೈಡ್ ಇದ್ದಾಗ ಅದನ್ನು D ಕ್ಯಾಪಿಟಲ್ ಮಾಡ್ತೀವಿ, ಲೋ ವೋಲ್ಟೇಜ್ ಸೈಡ್ ಇದ್ದರೆ ಅದನ್ನು D ಸ್ಮಾಲಲ್ಲಿ, ಡೆಲ್ಟಾ ಅನ್ನೋದನ್ನು D ಕ್ಯಾಪಿಟಲ್ ಇನ್ ಹೈ ವೋಲ್ಟೇಜ್ ಸೈಡ್, D ಸ್ಮಾಲ್ ಇನ್ ಲೋ ವೋಲ್ಟೇಜ್ ಸೈಡ್. ಹಾಗೆ ಸ್ಟಾರ್ ಅಂತಕ್ಕಂಥದ್ದನ್ನು Y ಇಂದ ಮೆನ್ಷನ್ ಮಾಡ್ತೀವಿ. ಸೊ ಅದು ದಟ್ ಈಸ್ ಕ್ಯಾಪಿಟಲ್ Y ಇನ್ ಹೈ ವೋಲ್ಟೇಜ್ ಸೈಡ್, ಸ್ಮಾಲ್ Y ಇನ್ ಲೋ ವೋಲ್ಟೇಜ್ ಸೈಡ್. ಹಾಗೆ ಜಿಗ್ಜಾಗ್ ಅಂತ ಇತ್ತು ಅಂದರೆ ಹೈ ವೋಲ್ಟೇಜ್ ಸೈಡಲ್ಲಿ ಅದನ್ನು Z ಅಂತೇಳಿ, ಹಾಗೆ ಲೋ ವೋಲ್ಟೇಜ್ ಸೈಡಲ್ಲಿ ಸ್ಮಾಲ್ Z, ಕ್ಯಾಪಿಟಲ್ Z ಆ್ಯಂಡ್ ಸ್ಮಾಲ್ Z, ಹೀಗೆ ನಾವು ಅದನ್ನು ಮೆನ್ಷನ್ ಮಾಡ್ಕೊಳ್ತೀವಿ. ಸೊ ಇಲ್ಲಿ ಆ್ಯಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್ ಅನ್ನೋದ್ರ ಬಗ್ಗೆ ನಾವು ನೋಡಬೇಕಾಗತ್ತೆ. ಈ ಸಂದರ್ಭದಲ್ಲಿ ಆ್ಯಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್ ಅಥವಾ ಡೈವರ್ಜೆನ್ಸ್ ಅಂತ ಹೇಳ್ತೀವಿ. ಏನು ಈ ಆ್ಯಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್ ಅಂತ ನೋಡೋದಾದರೆ, ದೇರ್ ಈಸ್ ಎ ಡೆಫಿನೆಟ್ ಟೈಮ್ phase relationship between the terminal voltage of the high voltage side and the low voltage side. For these connections,
ಸೊ ನನಗೆ ಹೈ ವೋಲ್ಟೇಜ್ ಮತ್ತು ಲೋ ವೋಲ್ಟೇಜ್ ಸೈಡ್ನ ಫೇಸ್ ರಿಲೇಷನ್ಶಿಪ್ಪನ್ನು ನೋಡಬೇಕಾಗುತ್ತೆ. ದಟ್ ಈಸ್ ಆ್ಯಂಗುಲರ್ ಡಿಸ್ಪ್ಲೇಸ್ಮೆಂಟ್ ಅಂತ ಹೇಳ್ತೀವಿ. ದ ಟೈಮ್ phase relationship between the voltages of high voltage side and the low voltage sides will depend upon the manner in which the windings are connected. ಸೊ ಯಾವ ರೀತಿಯ ವೈಂಡಿಂಗನ್ನು ಕನೆಕ್ಷನ್ ಮಾಡಿದೆ ಅನ್ನೋದ್ರ ಮೇಲೆ ಈ ಆ್ಯಂಗುಲರ್ ಡಿಸ್ಪ್ಲೇಸ್ಮೆಂಟು ಡಿಪೆಂಡ್ ಆಗಿರ್ತದೆ. ಯಾವ ಥರ ಕನೆಕ್ಷನ್ ಇದೆ ಅದನ್ನು ನಾವು ಇಲ್ಲಿ ನೋಡ್ತಾ ಹೋಗೋಣ. ಇಫ್ ದ ಹೈ ವೋಲ್ಟೇಜ್ ಸೈಡ್ ಆ್ಯಂಡ್ ಲೋ ವೋಲ್ಟೇಜ್ ಸೈಡ್ ವೈಂಡಿಂಗ್ಸ್ ಆರ್ ಕನೆಕ್ಟೆಡ್ ಇನ್ ಸ್ಟಾರ್ ಆ್ಯಸ್ ಇನ್ ಫಿಗರ್ 1A ಆ್ಯಂಡ್ 1B. ಸೊ ಅಲ್ಲಿ ನಾವು ಮುಂದೆ ಫಿಗರ್ಗಳನ್ನು ನಾವು ತೋರಿಸ್ತಾ ಹೋಗ್ತೀವಿ, ಅದನ್ನು ನೋಡ್ತಾ ಹೋಗೋಣ. ಸೇ ಫಾರ್ ಎಕ್ಸಾಂಪಲ್ ಲೈಕ್ ದಿಸ್, ಇಲ್ಲಿ ಏನಿದೆ ಅಲ್ಲ ಇದು, ಈ ಒಂದು ಟ್ರಾನ್ಸ್ಫಾರ್ಮರ್ನಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಎರಡು ಬೋತ್ ಸೈಡ್ ಸ್ಟಾರ್ ಕನೆಕ್ಷನ್ ಇದೆ. ಸ್ಟಾರ್ ಕನೆಕ್ಷನ್ ಅಂತ ಹೇಳಿದ್ರೆ ಆ ಮೂರು ವೈಂಡಿಂಗ್ನ ಎಂಡ್ ಟರ್ಮಿನಲ್ಗಳನ್ನು ಶಾರ್ಟ್ ಮಾಡಿದೆ. ಅದನ್ನು ತಗೊಂಡು ನ್ಯೂಟ್ರಲ್ ಪಾಯಿಂಟಿಗೆ ಕೊಟ್ಟಿರ್ತೀವಿ ಕಾಮನ್ ಆಗಿ. ಹಾಗೆ ಸ್ಟಾರ್ಟಿಂಗ್ ಪಾಯಿಂಟಿಗೆ 1U 1V 1W ಅಂದರೆ RYB ಅಂತ ಅರ್ಥ. ಇದು RYB. ಸೊ ದಿಸ್ ಈಸ್ RY ಆ್ಯಂಡ್ B ಅಂತ. ದಿಸ್ ಈಸ್ ನ್ಯೂಟ್ರಲ್, ಲಾಸ್ಟ್ ಒನ್ ಈಸ್ ನ್ಯೂಟ್ರಲ್. ಈ ರೀತಿಯಾಗಿ ನಾವು ಇದನ್ನು ಕನೆಕ್ಷನ್ ಮಾಡಿರ್ತೀವಿ. ದಿಸ್ ಈಸ್ ದ ಸ್ಟಾರ್ ಕನೆಕ್ಷನ್. ಈ ರೀತಿ ಕನೆಕ್ಟ್ ಮಾಡಿರೋದನ್ನು ಸ್ಟಾರ್. ಸೊ ಪ್ರೈಮರಿ ಸೈಡಲ್ಲೂ ಸ್ಟಾರ್ ಇದೆ, ಸೆಕೆಂಡರಿ ಸೈಡಲ್ಲೂ ಸ್ಟಾರ್ ಇದೆ. ಸೊ ಇದನ್ನು ನಾವಿಲ್ಲಿ ಸ್ಟಾರ್ ಕನೆಕ್ಷನ್ ಅಂತ ಹೇಳ್ತೀವಿ. So that is figure 1A and B ಏನಿದೆ, that is the if the high voltage side and the low voltage side windings are connected in star. So the phase displacement will be 0 ಅಂತ ಹೇಳ್ತೀವಿ. ಆ ರೀತಿಯಾಗಿ ಕನೆಕ್ಟ್ ಮಾಡಿದಾಗ ಅದನ್ನು ಫೇಸ್ ಡಿಸ್ಪ್ಲೇಸ್ಮೆಂಟ್ ಏನಿದೆ ಅಲ್ಲಿ 0 ಆಗಿರುತ್ತೆ ಅಂತ ಹೇಳ್ತೀವಿ. ಇಫ್ however the low voltage winding connections are reversed as shown in figure 2A and B, the time phase displacement in induced voltages between the high voltage and low voltage winding will be 180 degrees. ನೋಡಿ, ಆ ಕನೆಕ್ಷನನ್ನು ಚೇಂಜ್ ಮಾಡಿದರೆ ಅಲ್ಲಿರ್ತಕ್ಕಂಥ ಫೇಸ್ ಡಿಸ್ಪ್ಲೇಸ್ಮೆಂಟ್ ಏನಿದೆ ಅದು 180 ಡಿಗ್ರಿಗೆ ಚೇಂಜ್ ಆಗುತ್ತೆ. ಈ ಫಿಗರ್ 2A ಆ್ಯಂಡ್ ಬಿನನ್ನು ನಾವಿಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. 2AB ಇಲ್ಲಿದೆ ನೋಡಿ, 2A ಹಾಗೆ 2B ಇಲ್ಲಿ ಇದೆ. ಇಲ್ಲಿ ಕನೆಕ್ಷನನ್ನು ನೋಡ್ಬೋದು, ನೀವು ಗಮನಿಸ್ಬೋದು. ಹೈ ವೋಲ್ಟೇಜ್ ಸೈಡು ಆ್ಯಂಡ್ ಲೋ ವೋಲ್ಟೇಜ್ ಸೈಡ್ ಅಂತ ಇದೆ. ಸೊ ಒಂದು ಸ್ಟಾರು ಡೆಲ್ಟಾ ನೋಡಿ, ಇಲ್ಲಿ ಗಮನಿಸಿ. ಇಲ್ಲಿ ಸ್ಟಾರ್ ಇದೆ, ಇಲ್ಲಿ ಸ್ಟಾರ್ ಇದೆ, ಇಲ್ಲಿ ಡೆಲ್ಟಾ ಇದೆ. ಸೊ ಸ್ಟಾರ್ ಅಂತ ಹೇಳಿದ್ರು ಅಲ್ಲೂ ಕೂಡ ನಮಗೆ ಏನಾಗಿದೆ ಅಂತ ಹೇಳಿದರೆ ಇಲ್ಲಿ ಬೇರೆ ರೀತಿಯಲ್ಲಿ ಸ್ಟಾರ್ ಕನೆಕ್ಷನ್ ಆಗಿದೆ ನೋಡಿ. ಇದರಲ್ಲಿ ಕೆಳಗಡೆಗೆ ಸ್ಟಾರ್ ಮಾಡಿದ್ದಾರೆ, ಇನ್ನೊಂದರಲ್ಲಿ ಸೆಕೆಂಡರಿನಲ್ಲಿ LV ಸೈಡ್ನಲ್ಲಿ ಪ್ರೈಮರಿನಲ್ಲಿ ಆಗಿದೆ. ಅಂದರೆ ಈ ವೋಲ್ಟೇಜ್ ಅಂದರೆ 2U2 2V2 2W2 ಅಂತ. 2U1 2V1 2W1 ಓಪನ್ ಇದೆ. ಆದರೆ ಈ ಸೈಡ್ನಲ್ಲಿ HV ಸೈಡ್ನಲ್ಲಿ ಏನಾಗಿದೆ ಅಂದರೆ 1U1 1V1 1W1 ಶಾರ್ಟಲ್ಲಿದೆ, 1U2 1V2 1W2 ಓಪನ್ ಆಗಿದೆ ಅಲ್ವಾ. ಸೊ ಇದು ಡಿಫ್ರೆನ್ಸ್ ಅಂತ ಹೇಳಿದ್ರೆ. ಹಾಗೆ ಇಲ್ಲಿ ಕೆಳಗಡೆ ಡೆಲ್ಟಾ ಮಾಡಿದಾಗೂ ಸೇಮ್ ಅದೇ ಥರನೇ ಮಾಡಿರ್ತಾರೆ ನೋಡಿ. 1U2 1V2 1W2. ಸೊ ಎಲ್ಲಿದೆ, ಇಲ್ಲಿದೆ ನೋಡಿ ಇಲ್ಲಿ. ಸೊ ಇದು ಇವಾಗ ಓಪನ್ನಲ್ಲಿದೆ. ಹಾಗೆ ಇಲ್ಲಿ ಕೆಳಗಡೆ 1U1 1V1 1W1 ಒಂದಕ್ಕೊಂದು ಲಿಂಕಲ್ಲಿ ಕನೆಕ್ಷನ್ ತೋರಿಸ್ತಾ ಇದೆ. ಅದೇ ಈ ಸೈಡ್ನಲ್ಲಿ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ 2U2 2V2 2W2 ಏನು ಟರ್ಮಿನಲ್ ಕಾಣ್ತವೆ ಇದು ಓಪನ್ ಆಗಿದೆ. ಅದೇ ಕೆಳಗಡೆಗೆ 2U1 2V1 2W1 ಇವು ಒಂದಕ್ಕೊಂದು ಕನೆಕ್ಷನಲ್ಲಿದ್ದಾವೆ. ಸೊ ಹೀಗೆ ನಾವು ಇದನ್ನು ಕನೆಕ್ಷನ್ ಮಾಡಿದಾಗ ಇಲ್ಲಿ 180 ಡಿಗ್ರಿ ಆ್ಯಂಗುಲರ್ ಡಿಸ್ಪ್ಲೇಸ್ಮೆಂಟ್ ಬರುತ್ತೆ ಅಂತ ಹೇಳ್ತೀವಿ. ಈ ರೀತಿ ಕನೆಕ್ಷನ್ ಮಾಡಿದರೆ ಇವೆರಡು ಕನೆಕ್ಷನ್ ಸಂದರ್ಭದಲ್ಲಿ ಸ್ಟಾರ್ ಆ್ಯಂಡ್ ಡೆಲ್ಟಾ ಸಂದರ್ಭದಲ್ಲಿ ಇದೇನಾಗಿದೆ ಇಲ್ಲಿ ಪ್ರೈಮರಿ ಆ್ಯಂಡ್ ಸೆಕೆಂಡರಿ. ಸೊ ಹೀಗೆ ಮಾಡಿದರೆ ನನಗೆ ಏನಾಗುತ್ತೆ 180 ಡಿಗ್ರಿ ಫೇಸ್ ಡಿಸ್ಪ್ಲೇಸ್ಮೆಂಟ್ ಬರುತ್ತೆ ಅಂತ ಹೇಳ್ತೀವಿ. ಹಾಗೆಯೇ ಇಫ್ ದ ಪ್ರೈಮರಿ ಹೈ ವೋಲ್ಟೇಜ್ ಆ್ಯಂಡ್ ಸೆಕೆಂಡರಿ ಲೋ ವೋಲ್ಟೇಜ್ ಸೈಡ್ ವೈಂಡಿಂಗ್ಸ್ ಆರ್ ಕನೆಕ್ಟೆಡ್ ಇನ್ YD ಅಂದರೆ ಸ್ಟಾರ್ ಡೆಲ್ಟಾ ಆರ್ ಡೆಲ್ಟಾ ಸ್ಟಾರ್. ವೈ ಕ್ಯಾಪಿಟಲ್ ಅಂತ ಹೇಳಿದ್ರೆ ಅದು ಪ್ರೈಮರಿನಲ್ಲೇ ಸ್ಟಾರ್ ಅಂತ, ಸೆಕೆಂಡರಿನಲ್ಲಿ ಹೈ ವೋಲ್ಟೇಜ್ ಸೈಡು ಸ್ಟಾರು, ಲೋ ವೋಲ್ಟೇಜ್ ಸೈಡ್ ಡೆಲ್ಟಾ. ಅಥವಾ ಪ್ರೈಮರಿ ಹೈ ವೋಲ್ಟೇಜ್ ಸೈಡು ಡೆಲ್ಟಾ ಆದರೆ ಲೋ ವೋಲ್ಟೇಜ್ ಸೈಡು ಸ್ಟಾರ್. ಆ್ಯಸ್ ಶೋನ್ ಇನ್ ದ ಫಿಗರ್ 3A
ಆ್ಯಂಡ್ ಬಿ ದ ಫೇಸ್ ಡಿಸ್ಪ್ಲೇಸ್ಮೆಂಟ್ ವಿಲ್ ಬಿ -30 ಡಿಗ್ರೀಸ್ ಅಂತ ಹೇಳ್ತೀವಿ. ಸೊ ಅಲ್ಲಿ ಯಾವ ರೀತಿ ಕನೆಕ್ಷನ್ ಇದೆ ಅನ್ನೋದನ್ನು ನೋಡೋಣ. ಅದಕ್ಕಿಂತ ಮುಂಚೆ ದ ಡಿಸ್ಪ್ಲೇಸ್ಮೆಂಟ್ ಇನ್ ದ ಕ್ಲಾಕ್ ವೈಸ್ ಡೈರೆಕ್ಷನ್ ಈಸ್ ನೆಗೆಟಿವ್ ಆ್ಯಂಡ್ ಆ್ಯಂಟಿ ಕ್ಲಾಕ್ ವೈಸ್ ಪಾಸಿಟಿವ್. ಅಲ್ಲಿ ಈ ಡಿಸ್ಪ್ಲೇಸ್ಮೆಂಟ್ ಆ್ಯಂಗಲನ್ನು ನಾವು ಕ್ಲಾಕ್ ವೈಸಲ್ಲಿ ನೋಡಿದಾಗ ಅದನ್ನು ನಾವು ನೆಗೆಟಿವ್ ವ್ಯಾಲ್ಯೂ ಆಗಿ ತಗೋಬೇಕಾಗುತ್ತೆ, ಆ್ಯಂಟಿ ಕ್ಲಾಕ್ ವೈಸಲ್ಲಿ ನೋಡಿದಾಗ ಅದನ್ನು ಪಾಸಿಟಿವ್ ಆಗಿ ತಗೋಬೇಕಾಗುತ್ತೆ. ಹಾಗಾದರೆ ಇಲ್ಲಿ ಏನಾಗಿದೆ ನೋಡಿ, ಇಲ್ಲಿ ಸ್ಟಾರ್ ಡೆಲ್ಟಾ ಇದೆ, ಇಲ್ಲಿ ಕನೆಕ್ಷನ್ನು ಹೈ ವೋಲ್ಟೇಜ್ ಸೈಡಲ್ಲಿ, ಹೈ ವೋಲ್ಟೇಜ್ ವೈಂಡಿಂಗ್ ಸೈಡಲ್ಲಿ ಇಲ್ಲಿ ಸ್ಟಾರ್ ಮಾಡಿದ್ದನ್ನು ನೀವು ಗಮನಿಸ್ಬೋದು, ಇಲ್ಲಿ ನೋಡಿದರೆ ಗೊತ್ತಾಗುತ್ತೆ. ಹಾಗೆ ಇಲ್ಲಿ ಎಲ್ ವಿ ಸೈಡಲ್ಲಿ ಡೆಲ್ಟಾ ಮಾಡಿರೋದನ್ನು ನೋಡ್ಬೋದು, ಡೆಲ್ಟಾ ಕನೆಕ್ಷನ್ ಮಾಡಿರೋದನ್ನು ನೋಡಿರ್ಬೋದು. ಹಾಗೆ ಸೇಮ್ ಇನ್ನೊಂದು ಹೈ ವೋಲ್ಟೇಜ್ ಸೈಡಲ್ಲಿ ಡೆಲ್ಟಾ ಮಾಡಿ ಲೋ ವೋಲ್ಟೇಜ್ ಸೈಡಲ್ಲಿ ಸ್ಟಾರ್ ಮಾಡಿರೋದನ್ನು ನೀವು ಇಲ್ಲಿ ಗಮನಿಸ್ಬೋದು. ಇದನ್ನು ನಾವು ಈ ಒಂದು ಡ್ರಾಯಿಂಗಿಗೂ ಹಾಗೆ ಇಲ್ಲಿ ಫಿಗರ್ 2 ಡ್ರಾಯಿಂಗ್ ಏನಿತ್ತು ಇದಕ್ಕೂ ನಾವು ಗಮನಿಸ್ಕೋಬೇಕು. ಸೊ ಏನು ವ್ಯತ್ಯಾಸ ಅದು ಹೀಗೆ ಮಾಡಿದಾಗ ಇಲ್ಲಿ ಏನಾಗುತ್ತೆ ಹೇಳಿದ್ರೆ ನೋಡಿ, ಇದು -30 ಡಿಗ್ರಿ ಆ್ಯಂಗುಲರ್ ಡಿಸ್ಪ್ಲೇಸ್ಮೆಂಟ್ ಅಂತ ಹೇಳ್ತೇವೆ. ಇಲ್ಲಿ ಕ್ಲಾಕ್ ವೈಸಲ್ಲಿ ನನಗೆ ಕ್ಲಾಕ್ ವೈಸ್ ಕಡೆಗೆ ಆ್ಯಂಗಲ್ ಇದೆ ನೋಡಿ, 30 ಡಿಗ್ರಿ ಆ್ಯಂಗಲ್ ಯಾವ ಕಡೆಗಿದೆ ಅಂತ ಹೇಳಿದ್ರೆ ಕ್ಲಾಕ್ ವೈಸ್ ಇದೆ. ಆ ಕಾರಣದಿಂದ ಇದು -30 ಡಿಗ್ರಿ ಆ್ಯಂಗುಲರ್ ಡಿಸ್ಪ್ಲೇಸ್ಮೆಂಟ್ ಅಂತ ಹೇಳ್ತೀವಿ. ಈ ರೀತಿ ಇದ್ದಾಗ ಇದು ಈ ರೀತಿ ಕನೆಕ್ಷನ್ ಮಾಡಿದರೆ -30 ಡಿಗ್ರಿ ಆ್ಯಂಗುಲರ್ ಡಿಸ್ಪ್ಲೇಸ್ಮೆಂಟ್ ಬರುತ್ತೆ ಅಂತ ಅರ್ಥ. ಅಂದ್ರೆ ಅಲ್ಲಿಗೆ ಕನೆಕ್ಷನನ್ನು ಹೇಗೆ ಮಾಡ್ತಾಯಿದ್ದೇವೋ ಅದ್ರ ಮೇಲೆ ನನಗೇನಾಗಿದೆ ಇಲ್ಲಿ ಒಂದು ಫೇಸ್ ಡಿಸ್ಪ್ಲೇಸ್ಮೆಂಟು ಚೇಂಜಸ್ ಆಗ್ತಾ ಇದೆ ಅಂತ ಅರ್ಥ. ಇಫ್ ದ ವೈಂಡಿಂಗ್ಸ್ ಆರ್ ಕನೆಕ್ಟೆಡ್ ಇನ್ ಡೆಲ್ಟಾ ಸ್ಟಾರ್ ಡೆಲ್ಟಾ ಆರ್ ಡೆಲ್ಟಾ ಸ್ಟಾರ್ as figure 4a and b, the displacement of the terminal voltage will be +30 degrees. So observe the change in connection made at the low voltage side in figures 3a and figure 4a. Similarly, the change in the high voltage side winding connection figure 3b and 4b causes the difference in displacement angle. So ನೋಡೋಣ, ಆದರೆ ನಾವಿಲ್ಲಿ ಫಿಗರ್ ನಂಬರ್ 4ಅನ್ನು ನಾನಿಲ್ಲಿ ಗಮನಿಸಿದರೆ, ಈ ಫಿಗರ್ ನಂಬರ್ 4ಅಲ್ಲಿ ಮತ್ತು ಫಿಗರ್ ನಂಬರ್ 3ಗೂ ಗಮನಿಸೋದಾದರೆ ಇಲ್ಲಿ ಏನು ಚೇಂಜಸ್ ಆಗಿದೆ ನೋಡಿ. ಸೊ ಇಲ್ಲಿ ಒಂದು ಕಡೆಗೆ -30 ಡಿಗ್ರಿ ಫೇಸ್ ಡಿಸ್ಪ್ಲೇಸ್ಮೆಂಟ್ ಇದ್ದರೆ ಇನ್ನೊಂದು ಕಡೆಗೆ 30 ಡಿಗ್ರಿ ಫೇಸ್ ಆ್ಯಂಗುಲರ್ ಡಿಸ್ಪ್ಲೇಸ್ಮೆಂಟ್ ಇದೆ. ಸೊ 30 ಡಿಗ್ರಿ ಆ್ಯಂಗುಲರ್ ಡಿಸ್ಪ್ಲೇಸ್ಮೆಂಟ್ ಯಾವಾಗಾಯಿತು, -30 ಡಿಗ್ರಿ ಆ್ಯಂಗುಲರ್ ಡಿಸ್ಪ್ಲೇಸ್ಮೆಂಟ್ ಯಾವಾಗಾಯಿತು ಅಂತ ಗಮನಿಸೋದಾದರೆ ಒಂದಕ್ಕೊಂದು ಕಂಪೇರ್ ಮಾಡ್ತಾ ಹೋಗೋಣ. ಸೊ ನೀವಿಲ್ಲಿ ಮೊಟ್ಟ ಮೊದಲನೇದಾಗಿ ಈ ಒಂದು ಫಿಗರ್ 4ನಲ್ಲಿರ್ತಕ್ಕಂಥ ಹೆಚ್ ವಿ ಸೈಡನ್ನು ಗಮನಿಸಿ, ಇದು ಯಾವ ರೀತಿ ಇದೆ. ಹಾಗೆ ಈ ಕಡೆ ಫಿಗರ್ 3ನಲ್ಲಿ ಬಂದು ಫಿಗರ್ 3 ಆ್ಯಂಡ್ 4ಅಲ್ಲಿ ಬೋತ್ ಸೈಡ್ ಏನಿದೆ ಇವಾಗ ಸೇಮ್ ಇದೆ ಅಲ್ವಾ, ಇಲ್ಲಿ ಎರಡೂ ಸೈಡ್ ಸೇಮ್ ಇದೆ. ಹಾಗೆ ಇನ್ನೊಂದನ್ನು ಗಮನಿಸೋಣ. ಅದೇ ಫಿಗರ್ 3ಗೆ ಈ ಎಲ್ ವಿ ಸೈಡಲ್ಲಿರ್ತಕ್ಕಂಥ ಕನೆಕ್ಷನ್ಗೂ ಮತ್ತು ಫಿಗರ್ 4ಅಲ್ಲಿ ಎಲ್ ವಿ ಸೈಡಲ್ಲಿರ್ತಕ್ಕಂಥ ಕನೆಕ್ಷನನ್ನು ಗಮನಿಸೋಣ. ಸೊ ಇಲ್ಲಿ ಒಂದನ್ನು ನೀವು ಅಬ್ಸರ್ವ್ ಮಾಡಿ. ಸೊ ನೋಡಿ, ಇಲ್ಲಿ ಫಿಗರ್ 3ನಲ್ಲಿ ಈ ಸ್ಟಾರ್ಟಿಂಗ್ ಪಾಯಿಂಟನ್ನು ತಂದು ಇದರ ಎಂಡಿಂಗ್ ಪಾಯಿಂಟಿಂಗ್ ಕೊಟ್ಟಿದೆ. ಹಾಗೆ ಎಂಡಿಂಗ್ ಪಾಯಿಂಟಿಂದ ಸ್ಟಾರ್ಟಿಂಗ್, ಎಂಡಿಂಗ್ ಪಾಯಿಂಟಿಂದ ಸ್ಟಾರ್ಟಿಂಗಿಗೆ ಕನೆಕ್ಷನ್ ಕಾಣಿಸುತ್ತೆ. ಇಲ್ಲಿ ಸೇಮ್ ಆ್ಯಸ್ ಇಟ್ ಈಸ್ ಫಿಗರ್ 4ನಲ್ಲಿ ಬರೋಣ. ಈಗ ಫಿಗರ್ 4ನಲ್ಲಿ ಬಂದರೆ ಏನಾಗಿದೆ ಅಂದರೆ ನೋಡಿ, ಎಂಡಿಂಗ್ ಪಾಯಿಂಟನ್ನು ತಗೊಂಡು ಎಂಡಿಂಗ್ ಪಾಯಿಂಟನ್ನು ತಗೊಂಡೋಗಿ ಇಲ್ಲಿ ಸ್ಟಾರ್ಟಿಂಗಲ್ಲಿ ಕೊಟ್ಟಿದೆ. ಹಾಗೆ ಸ್ಟಾರ್ಟಿಂಗ್ ಪಾಯಿಂಟಿಂದ ಸ್ಟಾರ್ಟಿಂಗ್ ಪಾಯಿಂಟಿಂದ ಎಂಡಿಂಗ್ ಇಲ್ಲಿ ಕಣ್ಣಿದ್ರಿ ಕಾಣಿಸುತ್ತೆ ನಮಗೆ. ಈ ಒಂದು ಫಿಗರ್ 4ಗೂ ಫಿಗರ್ 3ಗೆ ಇರ್ತಕ್ಕಂಥ ವ್ಯತ್ಯಾಸ, ಫಿಗರ್ 3ನಲ್ಲಿ ಹೀಗಿದೆ, ಫಿಗರ್ 4ನಲ್ಲಿ ಹೀಗಿದೆ. ಹಾಗೆಯೇ ಫಿಗರ್ 3ನಲ್ಲಿ ಇನ್ನೂ ಒಂದನ್ನು ನಾವು ಗಮನಿಸೋಣ. ಫಿಗರ್ 3ನಲ್ಲಿ ಇಲ್ಲಿರ್ತಕ್ಕಂಥ ಈ ಒಂದು ಡ್ರಾಯಿಂಗನ್ನು ಗಮನಿಸಿ, ಕನೆಕ್ಷನನ್ನು ಗಮನಿಸಿ. ಇಲ್ಲಿ ಈ ಎಂಡಿಂದ ಇಲ್ಲಿಗೆ ಹೋಗಿದೆ, ಹಾಗೆ ಈ ಸ್ಟಾರ್ಟಿಂಗಿಂದ ಇದ್ರ ಎಂಡಿಂಗ್ಗೆ, ಈ ಸ್ಟಾರ್ಟಿಂಗಿಂದ ಈ ಸ್ಟಾರ್ಟಿಂಗಿಂದ ಈ ಎಂಡಿಂಗಿಗೆ ಕೆಳಭಾಗದಲ್ಲಿ ಬಂದಿದೆ. ಸೊ ಸೇಮ್ ಡ್ರಾಯಿಂಗ್ ಇನ್ ಫಿಗರ್ 4ಅಲ್ಲಿ ಅಬ್ಸರ್ವ್ ಮಾಡಿ ನೋಡಿ ವ್ಯತ್ಯಾಸನ. ಫಿಗರ್ 3ನಲ್ಲಿ ಹೀಗಿದೆ, ಫಿಗರ್ 4ನಲ್ಲಿ ಹೀಗಿದೆ. ಅಂದರೆ ಫಿಗರ್ 4ನಲ್ಲಿ ಆಲ್ರೆಡಿ ಸ್ಟಾರ್ಟಿಂಗಿಂದ ಇದ್ರ ಎಂಡಿಂಗಿಗೆ ಕೊಟ್ಟಿದೆ, ಹಾಗೆ ಎಂಡಿಂಗಿಂದ ಸ್ಟಾರ್ಟಿಂಗ್, ಎಂಡಿಂಗಿಂದ ಸ್ಟಾರ್ಟಿಂಗ್ ಬಂದಿದೆ. ಸೊ ಅದೇ ನಾವು ಇಲ್ಲಿ ಫಿಗರ್ 3ನಲ್ಲಿ ನೋಡಿದರೆ ಇಲ್ಲಿ ಹಾಗಿಲ್ಲ, ಎಂಡಿಂಗಿಂದ ಅಲ್ಲಿ ಸ್ಟಾರ್ಟಿಂಗ್ ಕೊಟ್ಟಿದೆ. ಇವೆರಡಕ್ಕೂ ಇರತಕ್ಕಂಥ ಮೇನ್ ಡಿಫ್ರೆನ್ಸ್ ಇದು. ಇದನ್ನು ಗಮನಿಸಿದಾಗ ನಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ. ಸೊ ಇಲ್ಲಿ ಫಸ್ಟ್ ಫಿಗರಲ್ಲಿ ಸ್ಟಾರ್ ಡೆಲ್ಟಾ ಇದೆ, ಇಲ್ಲಿ ಡೆಲ್ಟಾ ಸ್ಟಾರ್ ಇದೆ. ಹಾಗೆ ಇದರಲ್ಲೂ ಕೂಡ ಸ್ಟಾರ್ ಡೆಲ್ಟಾ ಇದೆ, ಡೆಲ್ಟಾ ಸ್ಟಾರ್ ಇದೆ. ಆದರೆ ಕನೆಕ್ಷನ್ ಕೊಟ್ಟಿರ್ತಕ್ಕಂಥದ್ದು ಡೈರೆಕ್ಷನ್ ಏನಿದೆ ಬೇರೆಯೇ ಆಗಿದೆ.
ಈ ಕಾರಣದಿಂದ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಫಿಗರ್ 3ನಲ್ಲಿ ಥರ ಕನೆಕ್ಷನ್ ಕೊಟ್ಟರೆ -30 ಡಿಗ್ರಿ ಆ್ಯಂಗುಲರ್ ಡಿಸ್ಪ್ಲೇಸ್ಮೆಂಟ್ ಬರುತ್ತೆ. ಹಾಗೆ ಫಿಗರ್ 4ಅಲ್ಲಿ ಇರೋ ರೀತಿಯಲ್ಲಿ ಕನೆಕ್ಷನ್ ಕೊಟ್ಟರೆ +30 ಡಿಗ್ರಿ ಆ್ಯಂಗುಲರ್ ಡಿಸ್ಪ್ಲೇಸ್ಮೆಂಟ್ ಬರುತ್ತೆ. ಸೊ ಇದು ನಾವು ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥದ್ದು ಬಹುಮುಖ್ಯವಾಗಿ. ದಿಸ್ ಈಸ್ ದ ಆ್ಯಂಗುಲರ್ ಡಿಸ್ಪ್ಲೇಸ್ಮೆಂಟ್ ಅಂತ ಹೇಳ್ತೀವಿ. ಈ ಆ್ಯಂಗುಲರ್ ಡಿಸ್ಪ್ಲೇಸ್ಮೆಂಟ್ ಚೇಂಜ್ ಆಗೋದು ಯಾವಾಗ ಅಂತ ಹೇಳಿದ್ರೆ ಡಿಪೆಂಡಿಂಗ್ ಅಪಾನ್ ದಿ ಕನೆಕ್ಷನ್ ಆಫ್ ದ ವೈಂಡಿಂಗ್ ಅಥವಾ ಡೈರೆಕ್ಷನ್ನು ಕೂಡ ಇಲ್ಲಿ ನಮ್ಗೆ ಏನಾಗಿದೆ ಚೇಂಜಸ್ ಮಾಡ್ತದೆ ಅಂತ ಹೇಳ್ತಾ. ಇಲ್ಲಿ ರೆಪ್ರೆಸೆಂಟೇಷನ್ ಆಫ್ ಫೇಸ್ ಡಿಸ್ಪ್ಲೇಸ್ಮೆಂಟ್ ಬೈ ಹವರ್ ಹ್ಯಾಂಡ್ ಎ ಕ್ಲಾಕ್ ಅಂತ ಹೇಳ್ತೀವಿ. ಅಂದರೆ ಬೈ ಹವರ್ ಹ್ಯಾಂಡ್ ಆಫ್ ಕ್ಲಾಕ್ ಅಂತ ಹೇಳಿದ್ರೆ ಇಲ್ಲಿ ನಮ್ಮ ಗಡಿಯಾರದಲ್ಲಿ ಏನಿದೆ ಆ ಒಂದು ವೇದಲ್ಲಿ ನಾವು ಇದನ್ನು ನೋಡೋದಾದರೆ ದ ಫೇಸ್ ಡಿಫರೆನ್ಸ್ ಬಿಟ್ವೀನ್ ದ HV ಆ್ಯಂಡ್ LV ವೈಂಡಿಂಗ್ಸ್ ಫಾರ್ different types of connections can be represented by comparing it with the hour hand of a clock. First one, when the hour hand of the clock is at the 12 o'clock position, it is considered zero displacement in figure 5A. ನೋಡಿ, ಸೊ ಇಲ್ಲಿ 5A ನಲ್ಲಿ ಇವಾಗ ಏನು ತೋರಿಸ್ತಿದೆ ಕ್ಲಾಕು 12 o'clock ತೋರಿಸ್ತದೆ, 12 ಗಂಟೆಯನ್ನು ತೋರಿಸ್ತಾ ಇದೆ ಅಂದರೆ ದಟ್ ಈಸ್ ಮೀನ್ಸ್ ಅದೇನೋ ಝೀರೋ ಡಿಸ್ಪ್ಲೇಸ್ಮೆಂಟಲ್ಲಿದೆ ಅಂತ ಅರ್ಥ ಕೊಡ್ತದೆ ನಮಗೆ. ಹಾಗೆಯೇ ವೆನ್ ದ ಹವರ್ ಹ್ಯಾಂಡ್ ಈಸ್ ಎಟ್ ದ 6 o'clock ಪೊಸಿಷನ್ ದ ಡಿಸ್ಪ್ಲೇಸ್ಮೆಂಟ್ ಈಸ್ 180 ಡಿಗ್ರಿ. 5D ನೀವು ಇಲ್ಲಿ ಗಮನಿಸಿ 6 o'clock ತೋರಿಸ್ತಾ ಇದೆ ಅಂದರೆ ದಟ್ ಈಸ್ 180 ಡಿಗ್ರಿ ಡಿಸ್ಪ್ಲೇಸ್ಮೆಂಟಲ್ಲಿದೆ ಅಂತ ಅರ್ಥ ಕೊಡ್ತದೆ. ಹಾಗೆ ವೆನ್ ದ ಹವರ್ ಹ್ಯಾಂಡ್ ಈಸ್ ಎಟ್ ದ 1 o'clock ಪೊಸಿಷನ್ ಅಂತ ಹೇಳಿದರೆ ದಟ್ ಈಸ್ ಏನಿದೆ ಅಲ್ಲಿ ಕ್ಲಾಕ್ ವೈಸ್ ಅಂತ ಅರ್ಥ. ಅಲ್ಲಿ 1 o'clock ಅಂತ ಹೇಳಿದರೆ ಅಂಥ ಸಂದರ್ಭದಲ್ಲಿ ಕ್ಲಾಕ್ ವೈಸಲ್ಲಿದ್ದಾಗ ಮೈನಸ್ ವ್ಯಾಲ್ಯೂ, ಆ್ಯಂಟಿ ಕ್ಲಾಕ್ ವೈಸಲ್ಲಿದ್ದಾಗ ಪ್ಲಸ್ ವ್ಯಾಲ್ಯೂನನ್ನು ನಾವಿಲ್ಲಿ ಕನ್ಸಿಡರ್ ಮಾಡ್ತೀವಿ. ಸೊ ದಟ್ ಈಸ್ ವೈ ಇಲ್ಲಿ ನಾವು ಫಿಗರ್ 5C ನೋಡಿದರೆ ಗೊತ್ತಾಗುತ್ತೆ 1 o'clock ತೋರಿಸ್ತಾ ಇದೆ. ಇಲ್ಲಿ 1 o'clock ತೋರಿಸ್ತಾ ಇದ್ದಾಗ ಆವಾಗ ಇಲ್ಲಿ ನಮಗೆ ಅದರ ಅರ್ಥ -30 ಡಿಗ್ರಿ ಫೇಸ್ ಡಿಸ್ಪ್ಲೇಸ್ಮೆಂಟ್ ಅಂತ ಅರ್ಥ. ನೋಡಿ, 12 ಗಂಟೆ ತೋರಿಸಿದಾಗ 0 ಆಗಿದೆ. ಇಲ್ಲಿ 6ಅಲ್ಲಿ ತೋರಿಸಿದಾಗ ನನಗೆ 180 ಡಿಗ್ರಿ ಡಿಸ್ಪ್ಲೇಸ್ಮೆಂಟ್ ಇದೆ. ಹಾಗೆ ನನಗೆ 11 o'clock ತೋರಿಸಿದ್ರೆ ಅದು -30 ಡಿಗ್ರಿ ಇಲ್ಲಿದೆ. ವ್ಯಾನ್ ಇಟ್ ಈಸ್ ಅಟ್ ದ 11 o'clock ಪೊಸಿಷನ್ ದ ಡಿಸ್ಪ್ಲೇಸ್ಮೆಂಟ್ ಈಸ್ +30 ಡಿಗ್ರಿ. ಅಂದರೆ ನಮಗೆ ಆ್ಯಂಟಿ ಕ್ಲಾಕ್ ವೈಸ್ ಇದ್ದರೆ ಪ್ಲಸ್ ವ್ಯಾಲ್ಯೂ, ಕ್ಲಾಕ್ ವೈಸಲ್ಲಿದ್ದರೆ ಕ್ಲಾಕ್ ವೈಸ್ 1 o'clock ಈಸ್ ನಥಿಂಗ್ ಬಟ್ ಏನಿದು ಕ್ಲಾಕ್ ವೈಸ್ ಆಗುತ್ತೆ. 1 o'clock ಏನಾಗಿದೆ ಇಲ್ಲಿ ನನಗೆ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ -30 ಡಿಗ್ರಿ. ಹಾಗೆ 11 o'clock ಆ್ಯಂಟಿ ಕ್ಲಾಕ್ ವೈಸ್ ಆಗಿರೋದ್ರಿಂದ ಅದು +30 ಡಿಗ್ರಿ. ಹಾಗೆ 12 o'clock ಅಂತಕ್ಕಂಥದ್ದು 0 ಡಿಸ್ಪ್ಲೇಸ್ಮೆಂಟು. ಹಾಗೆ 6 o'clock ಅಂತಕ್ಕಂಥದ್ದು 180 ಡಿಗ್ರಿ ಫೇಸ್ ಡಿಸ್ಪ್ಲೇಸ್ಮೆಂಟ್ ಅಂತ. ಹೀಗೆ ನಾವು ಅದನ್ನು ಕನ್ಸಿಡರ್ ಮಾಡ್ತೀವಿ. ಸೊ ಕನ್ಸಿಡರ್ ಮಾಡೋದು ಹೇಗೆ ಅಂತ ಹೇಳಿದ್ರೆ ಇಲ್ಲಿ ನೋಡಿ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ ಇಲ್ಲಿ. ಸೊ ಇದು ಆ್ಯಂಗಲ್ಲು ಇಲ್ಲೇನಾಗಿದೆ ಅಂತ ಹೇಳಿದ್ರೆ ಈ ಕಡೆ ಇದೆ ನೋಡಿ, ಆ್ಯಂಟಿ ಕ್ಲಾಕ್ ವೈಸಲ್ಲಿದೆ. ಇಲ್ಲಿ ಗಮನಿಸ್ಬೋದು ಇದನ್ನೇನು ಅಂದರೆ ಸೊ ಆ್ಯಂಗುಲರ್ ಡಿಸ್ಪ್ಲೇಸ್ಮೆಂಟ್ ಯಾವ ಕಡೆಗಿದೆ ಅಂತೇಳಿ ನೀವು ಗಮನಿಸಿದ್ರೆ ಗೊತ್ತಾಗುತ್ತೆ. ಇದು 11 o'clock ತೋರಿಸ್ದಂಗೆ ಅರ್ಥ. ಅದಕ್ಕೆ ಇದನ್ನು +30 ಡಿಗ್ರಿ ಅಂತ ಹೇಳ್ತೀವಿ. ಇಲ್ಲಿ ನೋಡಿ ಇದನ್ನು ನಿಮಗೆ 1 o'clock ತೋರಿಸಿದ ರೀತಿನಲ್ಲಿದೆ. 1 o'clock ತೋರಿಸಿದ ರೀತಿನಲ್ಲಿ ಅಂದರೆ ಅದು -30 ಡಿಗ್ರಿ ಅಂತ ಅರ್ಥ, ಹೌದಾ? ಹಾಗೆಯೇ ಇಲ್ಲಿ 12 o'clock ತೋರಿಸೋ ರೀತಿನಲ್ಲಿ ಕಾಣಿಸುತ್ತೆ ನೋಡಿ. 12 o'clock ತೋರಿಸೋ ರೀತಿನಲ್ಲಿ ಕಂಡಾಗ ಇದನ್ನು ನಾವೇನು ಹೇಳ್ತೀವಿ, ಸೊ ಅದನ್ನು ಝೀರೋ ಡಿಸ್ಪ್ಲೇಸ್ಮೆಂಟ್ ಅಂತ ಹೇಳ್ತೀವಿ. ಹೀಗೆ ಇದು ಈ ರೀತಿನಲ್ಲಿ ಬಂದಾಗ ಸೊ 6 o'clock ತೋರಿಸಿದ್ವಿ. ಇಲ್ಲಿ 6 o'clock ಬಂದಾಗ 6 o'clock ಥರ ಕಂಡ್ರೆ ಅದನ್ನ ಅರ್ಥ ಅದು 180 ಡಿಗ್ರಿ ಡಿಸ್ಪ್ಲೇಸ್ಮೆಂಟಲ್ಲಿದೆ ಅಂತ ಅರ್ಥ ಕೊಡ್ತದೆ. ಹಾಗೆಯೇ ಇಲ್ಲಿ ನಾವು ಇದನ್ನು ಝೀರೋ ಡಿಸ್ಪ್ಲೇಸ್ಮೆಂಟ್, ಝೀರೋ ಆ್ಯಂಗುಲರ್ ಅಂತ ಹೇಳ್ತೀವಿ. ಇದು ಎಲ್ಲೂ ಕೂಡ ನಮಗೆ ಯಾವುದು ಕನ್ಸಿಡರಬಲ್ ಇಲ್ಲ ಇದೆ. ಸೊ ಇದನ್ನು ಝೀರೋ ಅಂತ ಹೇಳ್ತೀವಿ. ಸ್ಟಾರ್ ಇರೋದನ್ನು ಝೀರೋ ಅಂತ ಹೇಳ್ತೀವಿ. ಅಲ್ಲಿ ಝೀರೋ ಅಂದರೆ ಯಾವಾಗ ಆಗುತ್ತೆ, 180 ಡಿಗ್ರಿ ಯಾವಾಗ ಆಗುತ್ತೆ, ಯಾವ ಕನೆಕ್ಷನ್ ಮಾಡಿದ್ರೆ ಆಗುತ್ತೆ. ಹಾಗೆ -30 ಡಿಗ್ರಿ ಯಾವಾಗ ಬರುತ್ತೆ, ಹಾಗೆ +30 ಡಿಗ್ರಿ ಆ್ಯಂಗುಲರ್ ಡಿಸ್ಪ್ಲೇಸ್ಮೆಂಟ್ ಯಾವಾಗ ಬರುತ್ತೆ. ಇಷ್ಟನ್ನು ಕೂಡ ನಾವು ತಿಳ್ಕೊಳ್ತಕ್ಕಂಥದ್ದು ಈ ಗಡಿಯಾರದ ರೂಪದಲ್ಲಿ ಕೂಡ ತಿಳ್ಕೊಬೋದು. ಇನ್ನು ವೆಕ್ಟರ್ ಗ್ರೂಪ್ಸ್ ಅಂತ ಹೇಳ್ತೀವಿ. ವೆಕ್ಟರ್ ಗ್ರೂಪ್ಸ್ ಅಂತ ಹೇಳಿದ್ರೆ ಡಿಪೆಂಡಿಂಗ್ ಆನ್ ದ ಫೇಸ್ ಡಿಸ್ಪ್ಲೇಸ್ಮೆಂಟ್ ಆಫ್ ದ ವೋಲ್ಟೇಜಸ್ ಆಫ್ HV ಆ್ಯಂಡ್ LV ಸೈಡ್ಸ್. ಅಂದರೆ ಈ ಫೇಸ್ ಡಿಸ್ಪ್ಲೇಸ್ಮೆಂಟ್ ಏನು ನೋಡಿದ್ರಲ್ಲ ಅದು ಡಿಪೆಂಡಿಂಗ್ ಆನ್ ದ ಫೇಸ್ ಡಿಸ್ಪ್ಲೇಸ್ಮೆಂಟ್ ಮೇಲೆ ಅದರಲ್ಲೂ ವೋಲ್ಟೇಜ್ ಆಫ್ HV ಸೈಡ್ ಆ್ಯಂಡ್ LT ಸೈಡ್ ಆಫ್ ದ ಟ್ರಾನ್ಸ್ಫಾರ್ಮರ್ ಆರ್ ಕ್ಲಾಸಿಫೈಡ್ ಇಂಟು ಗ್ರೂಪ್ಸ್.
ಅವನ್ನ ಆಯಾ ಗ್ರೂಪ್ ಡಿಸ್ಪ್ಲೇಸ್ಮೆಂಟ್ ಬೇಸ್ ಮೇಲೆ ಅವನ್ನ ಗ್ರೂಪ್ ಮಾಡ್ತಾ ಹೋಗ್ತಾರೆ. ಸೊ ಅವನ್ನ ವೆಕ್ಟರ್ ಗ್ರೂಪ್ಸ್ ಅಂತ ಹೇಳ್ತೀವಿ. ಅಂದರೆ ಯಾವುದರಲ್ಲಿ -30 ಡಿಗ್ರಿ ಇದೆ, ಯಾವುದರಲ್ಲಿ +30 ಡಿಗ್ರಿ ಇದೆ, ಹಾಗೆ ಯಾವುದರಲ್ಲಿ 0 ಡಿಗ್ರಿ, ಯಾವುದರಲ್ಲಿ 180 ಡಿಗ್ರಿ ಇದೆ, ಅವನ್ನ ಒಂದೊಂದು ಗ್ರೂಪಾಗಿ ಮಾಡ್ತಾ ಹೋಗ್ತಾರೆ. ದಟ್ ಈಸ್ ಕಾಲ್ಡ್ ವೆಕ್ಟರ್ ಗ್ರೂಪ್ಸ್ ಅಂತ ಹೇಳ್ತೀವಿ. ಆ ವೆಕ್ಟರ್ ಗ್ರೂಪ್ ಟ್ರಾನ್ಸ್ಫಾರ್ಮರ್ ವಿತ್ ದ ಸೇಮ್ ಫೇಸ್ ಡಿಸ್ಪ್ಲೇಸ್ಮೆಂಟ್ ಬಿಟ್ವೀನ್ ದ HV ಆ್ಯಂಡ್ LV ಸೈಡ್ಸ್ ಆರ್ ಕ್ಲಾಸಿಫೈಡ್ ಇಂಟು ಒನ್ ಗ್ರೂಪ್. ಅಂದರೆ 180 ಡಿಗ್ರಿ ಇದ್ದವೆಲ್ಲ ಒಂದು ಕಡೆ, -30 ಡಿಗ್ರಿ ಇದ್ದವೆಲ್ಲ ಒಂದು ಕಡೆ, +30 ಡಿಗ್ರಿ ಇದ್ದದ್ದೆಲ್ಲ ಒಂದು ಕಡೆ, 0 ಡಿಗ್ರಿ ಇದ್ದಿದ್ದೆಲ್ಲ ಒಂದು ಕಡೆ, ಹೀಗೆ ವೇರಿಯಸ್ ಗ್ರೂಪ್ನ ಮಾಡಿದಾಗ ಅವನ್ನ ಒಂದೊಂದು ಗ್ರೂಪಲ್ಲಿ ಸೇರಿಸ್ತಾ ಹೋಗ್ತಾರೆ. ವೇರಿಯಸ್ ವೆಕ್ಟರ್ ಗ್ರೂಪ್ ಅರೇಂಜ್ಮೆಂಟ್ಸ್ ಯೂಸ್ಡ್ ಆ್ಯಂಡ್ ದೇರ್ ಕನೆಕ್ಷನ್ ಸಿಂಬಲ್ಸ್ ಆರ್ ಗಿವನ್ ಇನ್ ಇಂಡಿಯನ್ ಸ್ಟ್ಯಾಂಡರ್ಡ್ IS ಅಂತ ಹೇಳ್ತೀವಿ 2026 Part 4 1977. ಸೊ ಆ ಒಂದು ಎಲೆಕ್ಟ್ರಿಕಲ್ ರೂಲ್ಸ್ ಪ್ರಕಾರ ಅದನ್ನು ನಾವು ಇಲ್ಲಿ ಗ್ರೂಪ್ಗಳನ್ನು ಮಾಡಲಾಗ್ತದೆ ಅಂತ ಹೇಳ್ತೀವಿ. ಫಾರ್ ಸ್ಯಾಟಿಸ್ಫ್ಯಾಕ್ಟರಿ ಪ್ಯಾರಲಲ್ ಆಪರೇಷನ್ ಆಫ್ ಟ್ರಾನ್ಸ್ಫಾರ್ಮರ್ ದೇ ಶುಡ್ ಬಿಲಾಂಗ್ ಟು ದ ಸೇಮ್ ವೆಕ್ಟರ್ ಗ್ರೂಪ್. ಫಾಲೋವಿಂಗ್ ಆರ್ ದ typical of the connections for which from the view point of phase sequence and angular displacement the transformer can be operated in parallel. ನೋಡಿದ್ದೀವಿ ನಾವು ಏನು ಪ್ಯಾರಲಲ್ ಆಪ್ರೇಷನ್ ಅಂತ ಹೇಳಿದ್ವಿ. ಅಂಥ ಒಂದು ಸಂದರ್ಭದಲ್ಲಿ ಆ ಪ್ಯಾರಲಲ್ ಆಪ್ರೇಷನ್ಗೆ ಬಳಸ್ತಕ್ಕಂಥ ಟ್ರಾನ್ಸ್ಫಾರ್ಮರ್ಗಳು ಏನಾಗಿರಬೇಕು ಅಂದರೆ ಇಲ್ಲಿ ಸಿಮಿಲರ್ ವೆಕ್ಟರ್ ಗ್ರೂಪ್ಸಲ್ಲಿ ಏನು ಅದನ್ನು ನಾವು ಕ್ಲಾಸಿಫೈಡ್ ಮಾಡ್ತೀವಿ, ಅದನ್ನು ಅವು ಸೇಮ್ ಗ್ರೂಪ್ನಲ್ಲಿ ಇರ್ತಕ್ಕಂಥ 2 more ಟ್ರಾನ್ಸ್ಫಾರ್ಮರ್ಗಳನ್ನೇ ಪ್ಯಾರಲಲ್ ಆಪ್ರೇಷನ್ಗೆ ಬಳಸಬೇಕು ಅಂತ ಹೇಳ್ತೀವಿ. ಸೊ ದಟ್ ಈಸ್ ಇಂಪಾರ್ಟೆಂಟ್. ಹಾಗೆ ಇಲ್ಲಿ ಟ್ರಾನ್ಸ್ಫಾರ್ಮರ್ 1 ಆ್ಯಂಡ್ ಟ್ರಾನ್ಸ್ಫಾರ್ಮರ್ 2 ಅಂತ ತೋರಿಸೋದಾದರೆ ಇಲ್ಲಿ YD ಇಲ್ಲಿ ಟ್ರಾನ್ಸ್ಫಾರ್ಮರ್ 2 DD DY ಅಂತ ಇದೆ. ಇಲ್ಲಿ ಡಿಫ್ರೆಂಟ್ ಗ್ರೂಪ್ಸ್ ಅಂದರೆ ಇಲ್ಲಿ 0 ಗ್ರೂಪ್ಸ್ ಅಂತ ಬರುತ್ತೆ, 1 ಗ್ರೂಪ್, 5 ಗ್ರೂಪ್, 6, 11 ಇವು ನೇಮ್, ಗ್ರೂಪ್ನ ನೇಮ್ಗಳು. ಅದರಲ್ಲಿ 0 ಗ್ರೂಪ್ನಲ್ಲಿ ಟೈಪ್ಸ್ ಆಫ್ ಕನೆಕ್ಷನ್ ಹೇಗಿರ್ತದೆ ಅಂದರೆ ಡೆಲ್ಟಾ 0 ಅಂತ ಹೇಳ್ತೀವಿ, ಸ್ಟಾರ್ 0, ಇವು 0 ಗ್ರೂಪ್. ಹಾಗೆ 1 YD 1 DY 1, ಹಾಗೆಯೇ 5 DY 5 YD 5, ಹಾಗೆ 6 DD 6 YY 6, ಹಾಗೆ 11 DY 11 YD 11. ಅಂದರೆ ಇವೆಲ್ಲ ಕೋಡ್ಗಳು, ನಮಗೆ ಇವೆಲ್ಲ ಒಂದೊಂದು ವೆಕ್ಟರ್ ಗ್ರೂಪ್ನ ಕೋಡ್ಗಳಿದ್ದ ಹಾಗೆ ಇವೆಲ್ಲವು. ಸೊ ಆ ಗ್ರೂಪ್ಸ್ಗಳನ್ನು ನಾವು ಹೀಗೆ ಡಿವೈಡ್ ಮಾಡಿದ್ದೀವಿ ಅಂತ ಅರ್ಥ, ಕ್ಲಾಸಿಫೈಡ್ ಮಾಡೋದು ಹೀಗೆ ಅಂತ. ಅದರಲ್ಲಿ ಟ್ರಾನ್ಸ್ಫಾರ್ಮರ್ 1 ಈ ರೀತಿಯಲ್ಲಿ ಕನೆಕ್ಟ್ ಮಾಡ್ತಾವೆ, ಅದೇ ಟ್ರಾನ್ಸ್ಫಾರ್ಮರ್ 2 ಹೀಗೂ ಕನೆಕ್ಟ್ ಮಾಡೋದಿರ್ತದೆ, ಅದ್ರ ಕನೆಕ್ಷನ್ಗಳು ಹೀಗಿರ್ತವೆ ಅಂತ ಅರ್ಥ. ಸೊ ದಿಸ್ ಈಸ್ ದ ಕನೆಕ್ಷನ್ ಆಫ್ 3 phase ಟ್ರಾನ್ಸ್ಫಾರ್ಮರ್ಸ್ ಅಂತ ಹೇಳ್ತೀವಿ. ಇದಿಷ್ಟನ್ನು ನಾವು ಕನೆಕ್ಷನ್ ಆಫ್ ಟ್ರಾನ್ಸ್ಫಾರ್ಮರ್ಗಳ ಬಗ್ಗೆ ಸ್ಟಡಿ ಮಾಡಬೇಕಾಗುತ್ತೆ. ಇದನ್ನೆಲ್ಲ ತಿಳ್ಕೊಂಡಾದಮೇಲೆ ಸೊ ಒನ್ಸ್ ಅಗೇನ್ ಸೊ ನಮಗೆ ಯಾವೆಲ್ಲ ಬ್ಯಾಂಕ್ ಅಂದರೆ ಏನು, ಸೇಮ್ ಸಿಮಿಲರ್ ಗ್ರೂಪ್ನಲ್ಲಿರ್ತವೆ, ಸಿಮಿಲರ್ ವೆಕ್ಟರ್ ಗ್ರೂಪ್ನಲ್ಲಿರ್ತಕ್ಕಂಥ ಟ್ರಾನ್ಸ್ಫಾರ್ಮರ್ಗಳನ್ನ ಇಲ್ಲಿ ಒಂದು ಕಡೆ ಅರೇಂಜ್ ಮಾಡ್ತೀವಿ. ಅಂಥ ಟ್ರಾನ್ಸ್ಫಾರ್ಮರ್ ಗ್ರೂಪನ್ನು ನಾವಿಲ್ಲಿ ಟ್ರಾನ್ಸ್ಫಾರ್ಮರ್ ಬ್ಯಾಂಕ್ ಅಂತ ಕರಿತೀವಿ ಅಂತ ಹೇಳ್ತೀವಿ. ಸೊ ಹಾಗೆಯೇ ಇಲ್ಲಿ ಕನೆಕ್ಷನ್ಗಳನ್ನು ಸ್ಟಾರ್, ಡೆಲ್ಟಾ ಆ್ಯಂಡ್ ಡೆಲ್ಟಾ ಸ್ಟಾರ್ ಈ ರೀತಿಯಲ್ಲಿ ನಾವು ಕನೆಕ್ಷನ್ ಮಾಡ್ತಿರ್ತೀವಿ. ಅಂದರೆ ಸ್ಟಾರ್ ಡೆಲ್ಟಾ ಆ್ಯಂಡ್ ಡೆಲ್ಟಾ ಸ್ಟಾರ್ ಅಂತೇಳಿ ಈ ರೀತಿ 3 ಥರದಲ್ಲಿ ನಾವು ಕನೆಕ್ಷನನ್ನು ಮಾಡ್ತೀವಿ. ಸೊ ಅದನ್ನು ಹೇಗೆ ನಾವಿಲ್ಲಿ ನೇಮಿಂಗ್ ಮಾಡೋದು ಅಂತ ಗೊತ್ತಾಗಬೇಕು. ಸೊ ಅದ್ರ ಕನೆಕ್ಷನ್ಗಳು ಅಲ್ಲಿ 0 ಡಿಗ್ರಿ 0 ಆ್ಯಂಗ್ಯುಲರ್ ಡಿಸ್ಪ್ಲೇಸ್ಮೆಂಟು, ಹಾಗೆ ನಮಗೆ -30 ಡಿಗ್ರಿ ಅಥವಾ 180 ಡಿಗ್ರಿ ಡಿಸ್ಪ್ಲೇಸ್ಮೆಂಟು, ಹಾಗೆ -30 ಡಿಗ್ರಿ ಆ್ಯಂಗ್ಯುಲರ್ ಡಿಸ್ಪ್ಲೇಸ್ಮೆಂಟು, +30 ಡಿಗ್ರಿ ಆ್ಯಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್ ಕನೆಕ್ಷನ್ ಹೇಗಿರುತ್ತೆ ಅಂತ ನೋಡಿದ್ದೀವಿ. ಹಾಗೆ ಅದನ್ನು ಹ್ಯಾಂಡ್ ಕ್ಲಾಕಲ್ಲಿ ನಾವು ಟೈಮ್ ಬೇಸ್ ಮೇಲೆ ಅದರ ಡಿಗ್ರಿನನ್ನು ನಾವು ಹೇಗೆ ಮೆನ್ಷನ್ ಮಾಡ್ತೀವಿ, ಈಸಿಯಾಗಿ ಅರ್ಥ ಮಾಡ್ಕೊಳ್ಳೋ ರೀತಿಯಲ್ಲಿ ಒಂದು ಟ್ರಿಕ್ಸ್ ಇದು. ಸೊ ಅದನ್ನು 12 o'clock ತೋರಿಸ್ದಂಗಿದ್ರೆ 0 ಡಿಸ್ಪ್ಲೇಸ್ಮೆಂಟು, ಹಾಗೆ 1 o'clock ತೋರಿಸ್ದಂಗಿದ್ರೆ ಅದನ್ನು -30 ಡಿಗ್ರಿ ಅಂತೇಳಿ, 11 o'clock ಥರ ತೋರಿಸ್ತಾ ಇದ್ದರೆ ಆ ಒಂದು ರೆಪ್ರೆಸೆಂಟೇಷನನ್ನು +30 ಡಿಗ್ರಿ ಅಂತೇಳಿ, ಹಾಗೆ 6 o'clock ಥರ ಇದ್ದರೆ ಅದನ್ನು 180 ಡಿಗ್ರಿ ಡಿಸ್ಪ್ಲೇಸ್ಮೆಂಟ್ ಅಂತೇಳಿ ನಾವು ಇದು ಮಾಡ್ತೀವಿ. ವೆಕ್ಟರ್ ಗ್ರೂಪ್ಸ್ ಅಂತ ಹೇಳಿದ್ರೆ ಅಲ್ಲಿ ಏನು ಫೇಸ್ ಡಿಸ್ಪ್ಲೇಸ್ಮೆಂಟ್ ಅದಾವೆ, ಸಿಮಿಲರ್ ಫೇಸ್ ಡಿಸ್ಪ್ಲೇಸ್ಮೆಂಟ್ನ ಟ್ರಾನ್ಸ್ಫಾರ್ಮರ್ಗಳನ್ನೆಲ್ಲ ಒಂದು ಕಡೆಗೆ ಒಂದು ಗ್ರೂಪಿಗೆ, ಒಂದು ವೆಕ್ಟರ್ ಗ್ರೂಪಿಗೆ ಸೇರಿಸ್ತಾ ಹೋಗ್ತೀವಿ. ಈ ರೀತಿಯಾಗಿ ಅದನ್ನು ರೆಪ್ರೆಸೆಂಟ್ ಕೂಡ ಮಾಡ್ತೀವಿ. ಇದಿಷ್ಟು ತಿಳ್ಕೊಳ್ಳಿ. ಮುಂದಿನ ಕ್ಲಾಸ್ನಲ್ಲಿ ನಾವು ಸ್ಕಾಟ್ ಕನೆಕ್ಷನ್ ಅಂತೇಳಿ ಒಂದಿದೆ. ಈ ಸ್ಕಾಟ್ ಕನೆಕ್ಷನನ್ನು ಯಾಕೆ ಮಾಡಬೇಕು, ಯಾವ ಉದ್ದೇಶಕ್ಕೆ ಮಾಡ್ತೀವಿ, ಹೇಗೆ ಮಾಡ್ತೀವಿ ಅನ್ನೋದನ್ನು ಮುಂದಿನ ಕ್ಲಾಸಲ್ಲಿ ನೋಡೋಣ. ಅಲ್ಲಿವರೆಗೂ ಎಲ್ಲರಿಗೂ ಶುಭ ದಿನ.